ಹಲೋ ಗೈಸ್, ಮೊದಲ ಟಿ20 ಪಂದ್ಯಕ್ಕೆ ಜಿಂಬಾಬ್ವೆ ವಿರುದ್ಧ ಘೋಷಿಸಿದರು ಟೀಮ್ ಇಂಡಿಯಾದ ಹೊಸ ನಾಯಕ. ಟೀಮ್ ಇಂಡಿಯಾ ಇದೀಗ ಜಿಂಬಾಬ್ವೆ ವಿರುದ್ಧ 5 ಪಂದ್ಯಗಳ ಟಿ20 ಸರಣಿ ಆಡ್ತಿದೆ. ನಾಳೆಯಿಂದ ಮೊದಲ ಟಿ20 ಪಂದ್ಯ ಆರಂಭವಾಗುತ್ತಿದ್ದು, ಈ ಒಂದು ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಹೊಸ ನಾಯಕ ಎಂಟ್ರಿ ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರುವ ಹೊಸ ನಾಯಕ ಯಾರು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ನಾಳೆ ನಮ್ಮ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಮೊದಲ ಟಿ20 ಪಂದ್ಯ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಈಗಷ್ಟೇ ಟಿ20 ವರ್ಲ್ಡ್ ಕಪ್ ಕೂಡ ಮುಕ್ತಾಯವಾಯಿತು. ಬಟ್ ಟಿ20 ವರ್ಲ್ಡ್ ಕಪ್ ಮುಕ್ತಾಯದ ಬಳಿಕ ಟೀಮ್ ಇಂಡಿಯಾ ಮೊದಲ ಸರಣಿ ಜಿಂಬಾಬ್ವೆ ವಿರುದ್ಧ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಕೂಡ ಕ್ಯಾಪ್ಟನ್ ಆಗಿ ವಿದಾಯ ಹೇಳಿದರು. ಈ ಬಳಿಕ ಟೀಮ್ ಇಂಡಿಯಾಗೆ ಇದೀಗ ಹೊಸ ಕ್ಯಾಪ್ಟನ್ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಅಂತ ಕೇಳೋದಾದರೆ ನೋಡ್ಬೋದು. ಟೀಮ್ ಇಂಡಿಯಾಗೆ ಜಿಂಬಾಬ್ವೆ ವಿರುದ್ಧ ಟಿ20 ಸರಣಿಗೆ ಶುಭ್ಮನ್ ಗಿಲ್ ಅವರು ಹೊಸ ಕ್ಯಾಪ್ಟನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ 5 ಪಂದ್ಯಗಳ ಟಿ20 ಸರಣಿಗೆ ಇವರೇ ಕ್ಯಾಪ್ಟನ್ ಅಂತ ಹೇಳ್ಬೋದು. ಅದೇ ಥರ ನಮ್ಮ ಟೀಮ್ ಇಂಡಿಯಾಗೆ ಇದು ಗುಡ್ ನ್ಯೂಸ್. ಯಾಕಂದರೆ ಯುವ ಆಟಗಾರ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಆಗಿದ್ದು ನಮಗೂ ಕೂಡ ಇಲ್ಲಿ ಖುಷಿ ಆಯಿತು. ಬಟ್ ನಿಮ್ಗೆ ಹೇಗೆ ಅನಿಸ್ತಂತ ನೋಡಿ. ಬಟ್ ಅದೇ ಥರ ನಮ್ಮ ಚಾನಲ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಥ್ಯಾಂಕ್ ಯು.